ಎಸ್ ಸ್ನೇಹಿತರೆ, ನೀವು ಬಂದ ತಕ್ಷಣ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ. ಇದು ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಇದರ ವಿಶೇಷತೆ ಏನು ಅಂದ್ರೆ, ತಾಲೂಕಿಂದ ಹತ್ತಿರದಲ್ಲಿ ಒಂದು ಯಾವ್ದಾದ್ರು ಒಂದು ದಿನಕ್ಕೆ ಮಟ್ಟಿಗೆ ನೀವು ಒಂದು ಮನಸ್ಸು ರಿಫ್ರೆಶ್ ಮಾಡ್ಕೊಳ್ಳೋಕೆ ಯಾವ್ದಾದ್ರು ಒಂದು ಜಾಗ ಇದ್ರೆ ಅದು ಬೋರ್ನ ಕಣಿವೆ. ಬಹಳಷ್ಟು ವಿಶಾಲವಾಗಿದೆ. ಮತ್ತು ಈ ಅಣೆಕಟ್ಟು ಕಲ್ಲು ಮತ್ತು ಗಾರೆ ಸುಣ್ಣ ಇದರಿಂದನೇ ನಿರ್ಮಾಣ ಆಗಿದೆ. ಭಾಳಷ್ಟು ಭದ್ರವಾಗಿದೆ. ಇನ್ನೊಂದು ಬರಗಾಲದ ಸಮಯದಲ್ಲಿ ರೈತರ ಕೃಷಿ ಚಟುವಟಿಕೆಗೋಸ್ಕರ ಈ ತೂಬಿನ ಮುಖಾಂತರ ನೀರು ಬಿಡ್ತಾರೆ. ನೀವು ನೋಡ್ತಾ ಇರ್ಬೋದು, ಈ ಕಡೆ ತೂಬು ಕಾಣಿಸ್ತಾ ಇದೆ. ಇಲ್ಲಿನ ಮುಖಾಂತರ ನೀರು ಬಿಡ್ತಾರೆ. ಇವಾಗ ಅವರು ಭಾಳಷ್ಟು ಅಭಿವೃದ್ಧಿಗೆ ಮನ್ನಣೆ ಕೊಟ್ಟರು. ಅಂದಿನ ದಿವಾನರು ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಫೇಮಸ್ ಜನಪ್ರಿಯ ದಿವಾನರು. ಅಭಿವೃದ್ಧಿ ಕಾರ್ಯಗಳಿಗೆ ಮಹಾರಾಜರ ಜೊತೆಗೆ ಜೊತೆಯಾಗಿದ್ದವರು. ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂತಹ ಕರ್ನಲ್ ಅವರು ಬ್ರಿಟಿಷ್ ಇಂಜಿನಿಯರು. ಅವರು ಈ ಒಂದು ಸಂಪೂರ್ಣ ಅಣೆಕಟ್ಟಿನ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ಅವರು ವಹಿಸ್ಕೊಳ್ತಾರೆ. ವೀಕ್ಷಕರೇ, ನೀವು ಇನ್ನೊಂದು ಗಮನಿಸ್ತೀವಿ, ನಮ್ಮ ಉತ್ತರ ಭಾರತದ ಉತ್ತರ ರಾಜಮನೆತನಗಳು ರಾಜರು ಯಾವಾಗಲೂ ಬರೀ ಅವರು ಅಧಿಕಾರ ಪಡೀಬೇಕು, ಸಾಮ್ರಾಜ್ಯನ ವಿಸ್ತರಣೆ ಮಾಡಬೇಕು, ಸಂಪತ್ತನ್ನ ಕ್ರೋಢೀಕರಣ ಮಾಡಬೇಕು, ಇದ್ರ ಬಗ್ಗೆನೇ ಅವ್ರು ಜಾಸ್ತಿ ಫೋಕಸ್ ಮಾಡ್ತಾರೆ. ಈ ಶಿರಾಯಿಂದ ಭಾಳಷ್ಟು ಹತ್ರ ಇರುತ್ತೆ ಈ ಜಾಗ. ಒಂದು ದಿನದ ಮಟ್ಟಿಗೆ ನೀವೇನಾದರೂ ವೀಕೆಂಡಲ್ಲಿ ಇಲ್ಲಿಗೆ ಬಂದು ಎಂಜಾಯ್ ಮಾಡೋಕ್ಕೆ, ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಈ ಒಂದು ಬೋರನ್ ಕಣಿವೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ತೀನಿ. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಇದೇನಪ್ಪ ಇವನು ಬೆಳಗ್ಗೆ ಯಾವುದೋ ಒಂದು ರೋಡಲ್ಲಿ ನಿಂತವನೆ ಅಂತ ನೀವು ಅಂದ್ಕೋಬೋದು. ನಾನು ಇವತ್ತು ಬಂದಿರ್ತಕ್ಕಂಥ ಜಾಗ ಭಾಳ ವಿಶೇಷತೆಯನ್ನು, ಭಾಳ ಮಹತ್ವನ ಹೊಂದಿದೆ. ಆ ಬೋರನ್ ಕಣಿವೆ ವಿಶೇಷತೆ ಏನು, ಮೈಸೂರು ಮಹಾರಾಜರಿಂದ ನಿರ್ಮಾಣ ಆಗ್ತಕ್ಕಂಥ ಬೋರನ್ ಕಣಿವೆ ಭಾಳಷ್ಟು ಇತಿಹಾಸ. ಮತ್ತು ನಮ್ಮ ತುಮಕೂರು ಜಿಲ್ಲೆಗೆ ಹಲವಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರು ಮಹಾರಾಜರು. ಅದರಲ್ಲಿ ಬೋರನ್ ಕಣಿವೆ ಒಂದು. ಅದರ ವಿಶೇಷತೆ ಏನಂದ ಅಲ್ಲಿದ್ದಾನೆ ತಿಳಿಯೋಣ. ವೆಲ್ಕಮ್ ಟು ಇನ್ಫೋ ಅಂತ. ನೀವು ನೋಡ್ತಾ ಇದ್ರಲ್ಲ, ನನ್ನ ಜೊತೆಗೆ ಸುಮಾರು ಅಷ್ಟು ಜನ ಬಂದಿದ್ದಾರೆ, ಎಲ್ಲ ಸ್ನೇಹಿತರು. ರಜೆ ಇರೋದ್ರಿಂದ ಪಾಪ ನೋಡೋದಕ್ಕೆ ಬಂದಿದ್ದಾರೆ. ಎಲ್ಲಿದ್ದ ಅಣ್ಣ, ನೀವು ಎಲ್ಲಿದ್ದ ಬಂದಿದ್ದೀರಾ? ರಜೆಯ ಪುಟ್ಟ ಜಲಾಶಯ ನಿರ್ಮಿಸಿದ್ದಾರೆ ಅವರು. ಇದು ಸಣ್ಣದಂತವರು ನೆಗ್ಲೆಕ್ಟ್ ಮಾಡ್ತಿದ್ರು. ಸುಮಾರು 2.4 TMC ಸಂಗ್ರಹಣೆ ಸಾಮರ್ಥ್ಯದಿಂದ ಅಣೆಕಟ್ಟು ನಿರ್ಮಾಣ ಆಗ್ತಿರೋದಕ್ಕೋಸ್ಕರನೇ ಮೈಸೂರು ಮಹಾರಾಜರು ಹೆಚ್ಚು ಮನ್ನಣೆಯನ್ನು ಕೊಟ್ಟಿದ್ದರು. ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು, ಆರೋಗ್ಯ, ಈ ಥರ ನೀರಾವರಿ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಹೊಂದಿ. ಒಂದು 12 ಕಿಲೋಮೀಟರ್ವರೆಗೂ ಎಷ್ಟು ನೀರಿನ ಒಂದು ಸಂಗ್ರಹಣೆ ಸಾಮರ್ಥ್ಯ ಒಂದೇ ಬಗ್ಗೆ. ಹಿಂದೆ ಇದನ್ನ ಭೈರವನ ಕಣಿವೆ ಅಂತ ಕರೀತಿದ್ರಂತೆ. ಅದು ಕಾಲಕ್ರಮೇಣ ಬದಲಾಗಿ ಬೋರನ್ ಕಣಿವೆ ಆಯಿತು ಅಂತ ಇತಿಹಾಸ. ಸಂಪ್ರದಾಯದಲ್ಲಿ ಕೆರೆ ಅಥವಾ ಕೋಡಿಗಳಲ್ಲಿ ಮತ್ತೆ ನದಿ, ಜಲಾಶಯ, ಅಣೆಕಟ್ಟು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ದೇವಸ್ಥಾನಗಳನ್ನ ಮಾಡಿರ್ತಾರೆ. ಅದು ಯಾಕೆ ಅಂದ್ರೆ ದೇವರ ಒಂದು ಆಶೀರ್ವಾದ, ರಕ್ಷಣೆ ಇರಲಿ ಅಂತೇಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಕಡೆ ಅದು ಸಾಮಾನ್ಯವಾಗಿ ನಿರ್ಮಾಣ ಮಾಡಿರ್ತಾರೆ. ನಾವು ಕಂದಿಕೆರೆಯಲ್ಲಿ ಒಂದು ಜಾಂತಪ್ಪ ಸ್ವಾಮಿ ತೇರಿತ್ತು, ಅಲ್ಲಿಗೆ ಬಂದಿದ್ವಿ. ಹಾಗಾಗಿ ಇಲ್ಲಿ ಸ್ನೇಹಿತರು ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನಾವು ಯಾವ ಊರಿಂದ ಬಂದಿರಿ ಅಂದ್ರೆ? ನಾವು ಹಿರಿಯೂರು ಸರ್, ಹಿರಿಯೂರು ತಾಲೂಕು ಇಂಡಸ್ಕಟ್ಟಿ. ಇನ್ನೊಂದು ಗೊತ್ತೇನಣ್ಣ, ಹಿರಿಯೂರಲ್ಲಿ ಮಾರಿಕಣಿವೆ ಜಲಾಶಯ ಐತಲ್ಲ, ಅದು ಮಾಡೋದಕ್ಕಿಂತ ಮುಂಚೆಗೆ ಈ ಅಣೆಕಟ್ಟೆ ಮಾಡಿದ್ರು. ಹೌದಾ? ಇದನ್ನ ಮಾಡಿದ್ದು ಆದ್ಮೇಲೆನೆ ಅದಕ್ಕೆ ಸ್ಫೂರ್ತಿ ಆಯ್ತು. ಅದ್ ಮಾಡೋದಕ್ಕೆ ಇದೇ ಕಾರಣ. ಇದು ಈ ತರದ್ ಮಾಡಿದ್ರಿಂದನೇ ಅಲ್ಲೊಂದು ಅಲ್ಲೇ ನೋಡ್ರಿ, ನೀವು ಸೇಮ್ ಈ ತರ ಕಾಣಿಸ್ತಾ ಇದ್ದಿಲ್ಲ, ಹಿಂಗೆ 2 ಗುಡ್ಡ ಇದವಲ್ಲ, ಅಲ್ಲೂ ಆ ತರ ಐತೆ ನೋಡ್ರಿ, ಸೇಮ್ ಮಾರಿಕಣಿವೆನಲ್ಲೂ. ಇದನ್ನ ನೋಡಿ ಅಂತ ಅದನ್ನ ಮಾಡಿರೋದು ಅಂತ ಇತಿಹಾಸದಲ್ಲಿ ಹೇಳಿದ್ದಾರೆ. ನೋಡಿದ್ರ ಸ್ನೇಹಿತರೆ, ಎಲ್ಲ ಭಾಳಷ್ಟು ಭಾಗದಿಂದ ಬರ್ತಾ ಇದ್ದಾರೆ ಜನಗಳು ನೋಡೋದಕ್ಕೆ. ಭಾಳಷ್ಟು ವಿಶಾಲವಾಗಿದೆ, ನೋಡೋದು ತುಂಬಾ ಚೆನ್ನಾಗಿದೆ. ನೋಡೋದಕ್ಕೆ ಸಣ್ಣದು ಅನ್ಸ್ಬೋದು ಇದು, ಆದರೆ ಸಾಕಷ್ಟು ವಿಶೇಷತೆನೇ ಹೊಂದಿದೆ. ಒಂದುಗಳೇ ಮಹಾರಾಜರು ಈ ಕಡೆ ಪ್ರವಾಸ ಮಾಡೋದ ಸಂದರ್ಭದಲ್ಲಿ ಬೋರವನ್ನು ಒಬ್ಬ ವ್ಯಕ್ತಿ ಕುರುಗಾಗಿ ಮನವಿ ಮಾಡ್ತಾರೆ, ಮಹಾರಾಜರು ನಮಗೊಂದು ಜಲಾಶಯದ ನಿರ್ಮಾಣ ಅವಶ್ಯಕತೆ, ದಯವಿಟ್ಟು ನೀವು ನಿರ್ಮಾಣ ಮಾಡಿಕೊಡ್ಬೇಕು ಅಂತ. ಒಬ್ಬ ಕುರಿಗಾಯಿಯ ಮನವಿಗೆ ಮನ್ನಣೆ ಎಷ್ಟು ಕೊಟ್ಟರು ಮಹಾರಾಜರು ಅಂದರೆ, ಅವನ ಕಷ್ಟ ಅನಿಸಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ. ನಾನು ಒಂದೇ ಮಾತು ಹೇಳೋದು, ಇವತ್ತಿನ ಜನ ಮತ್ತು ಜನಪ್ರತಿನಿಧಿಗಳ ನಡುವೆ ಯಾವ ರೀತಿ ಸಂಬಂಧ ಇದೆ, ವಿಶ್ವಾಸ ಇದೆ, ಅವರ ಮನವಿಗೆ ಎಷ್ಟರ ಮಟ್ಟಿಗೆ ಇವತ್ತು ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿದ್ದರು ಮೈಸೂರು ಮಹಾರಾಜರು ಅನ್ನೋದಕ್ಕೆ ಇದೇ ಜಲಾಶಯವೇ ಸಾಕ್ಷಿ. ಭಾಳಷ್ಟು ವಿಶೇಷವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ಸ್ಥಳದಲ್ಲಿದ್ದೀನಿ. ಅದು ಯಾವುದು ಅಂದರೆ, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಬೋರನ್ ಕಣಿವೆ ಅಂತ ಒಂದು ಜಲಾಶಯ ಇದೆ ಬಂಧುಗಳೇ. ಇದು ಸುಮಾರು 125 ವರ್ಷಗಳನ್ನು ಹೆಚ್ಚು ಪುರಾತನವಾದ ಜಲಾಶಯ. ಈ KRS ಮತ್ತು ಮಾರಿಕಣಿವೆ ಜಲಾಶಯ ನಿರ್ಮಾಣ ಆಗೋದಕ್ಕಿಂತ ಮುಂಚೆಗೆ ಈ ಒಂದು ಜಲಾಶಯ ನಿರ್ಮಾಣ ಆಗಿದ್ದು. ನೀವು ನೋಡ್ತಾ ಇದ್ದೀರಾ, 2 ಗುಡ್ಡ ಕಾಣಿಸ್ತಾ ಇದೆ ನಿಮ್ಮ ಪಕ್ಕದಾಗೆ. ಆ 2 ಗುಡ್ಡಗಳ ಮಧ್ಯೆ ಒಂದು ಸಣ್ಣದಾದ ಅಣೆಕಟ್ಟು ಕಟ್ಟಿದ್ದಾರೆ. ಇದು ಸುಮಾರು ಒಂದು 39 ಅಡಿ ಉದ್ದ ಇದೆ ಸ್ನೇಹಿತರೆ, ಒಂದು 80 ಅಡಿ ಆಳ ಇದೆ. ಜಲಾಶಯ ಸಣ್ಣದಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೆ ಸಣ್ಣದು ಅನ್ಸ್ಬೋದು, ಆದರೆ ತುಂಬ ಚೆನ್ನಾಗಿದೆ. ಅದೆಲ್ಲ ಸಂಪೂರ್ಣವಾಗಿ ಈ ಕಲ್ಲು, ಗಾರೆ ಮತ್ತು ಸುಣ್ಣ
ಇದರಿಂದ ನಿರ್ಮಾಣ ಮಾಡಿದ್ದಾರೆ. ಈ ಕಡೆ ನಾನು ಹೋಗ್ತಾ ಇರ್ಬೋದು, ಇಲ್ಲೆಲ್ಲ ಮೆಟ್ಲುಗಳ ವ್ಯವಸ್ಥೆ ಇದೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಮೆಟ್ಲಿನ ವ್ಯವಸ್ಥೆನ ಸಮೇತ ಮಾಡಿದ್ದಾರೆ. ಇದು ಇತ್ತೀಚೆಗೆ ಈ ಕಡೆ ಪಕ್ಕದಲ್ಲಿ ಹಿಂದಿನ ಬ್ಯಾಕ್ ವಾಟರಲ್ಲಿ ಸಾಯಿಬಾಬಾ ದೇವಸ್ಥಾನ ಸಮೇತ ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಧಾರ್ಮಿಕ ಮತ್ತು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಬದಲಾಗಿದೆ, ಭಾಳಷ್ಟು ಸುಂದರವಾಗಿದೆ. ನಮ್ಮ ಶಿರಾ ತಾಲೂಕಿಂದ ಹತ್ತಿರದಲ್ಲಿ ಒಂದು ಯಾವುದಾದ್ರೂ ಒಂದು ದಿನಕ್ಕೆ ಮಟ್ಟಿಗೆ ನೀವು ಒಂದು ಮನಸ್ಸು ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ಜಾಗ ಇದ್ದರೆ ಅದು ಬೋರ್ನ ಕಣಿವೆ. ಭಾಳಷ್ಟು ವಿಶಾಲವಾಗಿದೆ ಮತ್ತು ಇಲ್ಲಿಗೆ ಬಂದಾಗ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ. ಭಾಳ ಹತ್ರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶಿರಾದಲ್ಲಿ, ವಿಶೇಷವಾಗಿ ಶಿರಾ ತಾಲೂಕಲ್ಲಿ ಅಂತಹ ಒಂದು ಸ್ಥಳಗಳು ಯಾವುದೂ ಇಲ್ಲ. ಯಾಕಂದರೆ ಇಲ್ಲಿ ಬೆಟ್ಟ ಗುಡ್ಡಗಳೇ ಇಲ್ಲ, ಆ ಥರದ್ದು ವೆದರು ಇಲ್ಲ. ಇರೋದೇ ಎರಡೇ ಸ್ಪಾಟು, ಅದೊಂದು ಬೋರನ್ ಕಣಿವೆ ಮತ್ತು ಇನ್ನೊಂದು ಮಡಿ ರಂಗನಾಥ ಸ್ವಾಮಿ ದೇವಸ್ಥಾನ. ಅದು ಎರಡೂ ಒಂದು ಅರಣ್ಯ ಫಾರೆಸ್ಟ್ ಝೋನಲ್ಲಿ ಇರೋದ್ರಿಂದ ಭಾಳಷ್ಟು ತುಂಬ ಚೆನ್ನಾಗಿದೆ ನೀವು ಯಾವಾಗ ವೀಕೆಂಡಲ್ಲಿ ಬರೋದಕ್ಕೆ. ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂತಹ ಕರ್ನಲ್ ಅವರು, ಬ್ರಿಟಿಷ್ ಇಂಜಿನಿಯರು, ಅವರು ಈ ಒಂದು ಸಂಪೂರ್ಣ ಅಣೆಕಟ್ಟಿನ ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ಅವರು ವಹಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿನ ದಿವಾನರಾಗಿದ್ದವರು ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ ದಿವಾನರಾಗಿರ್ತಾರೆ. ಸ್ನೇಹಿತರೆ, ಇನ್ನೊಂದು ಹೇಳಬೇಕು, ನಾವು ಯಾಕೆ ಮೈಸೂರು ಮಹಾರಾಜರನ್ನ ಯಾವಾಗಲೂ ನೆನೆಸ್ಕೊಂತೀವಿ ವೀಕ್ಷಕರೇ, ನೀವು ಇನ್ನೊಂದು ಗಮನಿಸಿ, ನಮ್ಮ ಉತ್ತರ ಭಾರತದ ಉತ್ತರ ಜನ ರಾಜಮನೆತನಗಳು, ರಾಜರು ಯಾವಾಗಲೂ ಬರೀ ಅವರು ಅಧಿಕಾರ ಪಡಿಬೇಕು, ಸಾಮ್ರಾಜ್ಯನ ವಿಸ್ತರಣೆ ಮಾಡಬೇಕು, ಸಂಪತ್ತನ್ನ ಕ್ರೋಢೀಕರಣ ಮಾಡಬೇಕು, ಇದ್ರ ಬಗ್ಗೆನೇ ಅವರು ಜಾಸ್ತಿ ಫೋಕಸ್ ಮಾಡ್ತಾರೆ. ಆದರೆ ನಮ್ಮ ಮೈಸೂರು ಮಹಾರಾಜರು ಹಂಗಲ್ಲ. ನಾಡ ಅಭಿವೃದ್ಧಿ, ಶೈಕ್ಷಣಿಕವಾಗಿ, ಆರೋಗ್ಯವಾಗಿ, ಸಾಮಾಜಿಕವಾಗಿ ಎಲ್ಲ ವಲಯದಲ್ಲೂ ಅವರು ಅಭಿವೃದ್ಧಿಯನ್ನು ಫೋಕಸ್ ಮಾಡಿ ರಾಜ್ಯಭಾರ ಮಾಡ್ತಾರೆ. ಅದಕ್ಕೆ ನಾವು ವಿಶೇಷತೆಯನ್ನು ಮೈಸೂರು ಮಹಾರಾಜರು ಭಾಳಷ್ಟು ವಿಶೇಷತೆ ಅಂದರೆ ಅದಕ್ಕೆ ಹೇಳೋದು. ಅವ್ರು ಯಾವತ್ತಿದ್ರೂ ಅಭಿವೃದ್ಧಿಗೆ, ಜನರ ಸಮಸ್ಯೆಗೆ, ಒಂದು ಪ್ರಜೆಗಳ ಹಿತಾಸಕ್ತಿಗೆ ಅವರು ಯಾವತ್ತೂ ಎತ್ತಿದ ಕೈ ಅಂದರೆ ಮೈಸೂರು ಮಹಾರಾಜರು. ಈ ಒಂದು ಅಣೆಕಟ್ಟಿನ ಅಚ್ಚುಕಟ್ಟು ಪ್ರದೇಶವು ಇಲ್ಲಿನ ಹೊಯ್ಸಲುಕಟ್ಟೆ, ದಬ್ಗುಂಟೆ, ಮುತ್ತುಗದಹಳ್ಳಿ, ಬೆಳ್ಳಾರ, ಅಂಬಾಪುರ, ಮರನಾಡು ಈ ಗ್ರಾಮಗಳಿಗೆ ಸೇರಿದೆ. ಇಲ್ಲಿನ ಒಂದು ಕೃಷಿ ಅಭಿವೃದ್ಧಿಗೆ ಈ ಒಂದು ಜಲಾಶಯ ಭಾಳಷ್ಟು ಅನುಕೂಲ ಮಾಡಿದೆ. ಉಳಿಯಾರ್ ಪಟ್ಟಣಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಈ ಜಲಾಶಯದಲ್ಲೇ ಮಾಡೋದು. ಉಳಿಯಾರ್ ಆಗಿರ್ಬೋದು, ಬುಕ್ಕಾಪಣ್ಣಕ್ಕೆ ಸಾಕಷ್ಟು ಈ ಭಾಗದ ಕೃಷಿ ಅಭಿವೃದ್ಧಿಗೆ ಈ ಜಲಾಶಯ ಭಾಳಷ್ಟು ಅನುಕೂಲಕರವಾಗಿದೆ, ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. ಸುಮಾರು ಈ ಅಣೆಕಟ್ಟನ್ನು 2,20,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ನೋಡೋದಕ್ಕೆ ಭಾಳಷ್ಟು ಸಣ್ಣದಿರ್ಬೋದು, ಆದರೆ ತುಂಬ ನೀರಿನ ಸಂಗ್ರಹಣೆಯನ್ನು ಹೊಂದಿದೆ. 1888 ಇಸ್ವಿನಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭವಾಗುತ್ತೆ. 1892ರಲ್ಲಿ ಕಟ್ಟಡ ಸಂಪೂರ್ಣವಾಗಿ ಅಣೆಕಟ್ಟು ಪೂರ್ಣಗೊಂಡು ಉದ್ಘಾಟನೆಗೊಂಡಿರುತ್ತೆ. ಕಳೆದ ವರ್ಷ ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಇಲ್ಲಿ ಗೋಡೆ ಬಿದ್ದಿತ್ತು, ಬೋರನ್ ಕಣಿವೆದು ಭಾಳಷ್ಟು ಚೆನ್ನಾಗಿ ಕಾಣೋದು. ಅವಾಗ ತುಂಬ ಜನ ಪ್ರವಾಸಿಗರು ಬರ್ತಿದ್ರು, ನೋಡೋದಕ್ಕೆ ಒಳ್ಳೆ ಆಕರ್ಷಣೀಯವಾದ ಸ್ಥಳ ಆಗಿತ್ತು. ಇನ್ನೊಂದು ಇತಿಹಾಸ ಇದ್ರ ಬಗ್ಗೆ, ಬೋರನ್ ಕಣಿವೆ ಬಗ್ಗೆ ಏನು ಅಂದರೆ, 1880ರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಬರಗಾಲ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಈ ಕಡೆ ಪ್ರವಾಸ ಮಾಡ್ತಿದ್ದಾಗ ಸುಮಾರು ಅನ್ನೋ ಒಬ್ಬ ವ್ಯಕ್ತಿ, ಕುರಿಗಾಯಿಯವರ ಮೂಲತಃ ಅವ್ರು ಬಂದು ಮಹಾರಾಜರು ಮನವಿ ಮಾಡ್ತಾರೆ. ಅದನ್ನೇ ಹೇಳೋದು, ಜನಪ್ರತಿನಿಧಿಗಳಿಗೂ ಮಹಾರಾಜರಿಗೂ ಏನು ವ್ಯತ್ಯಾಸ ಅಂದರೆ ಇದೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಮಹಾರಾಜರಲ್ಲಿ ಮನವಿ ಮಾಡಿದ್ರು ಕೂಡ ಮಹಾರಾಜರು ಅದಕ್ಕೆ ಸ್ಪಂದಿಸಿದ್ರು. ಅದೇ ರೀತಿ ನೀವು ಇಂದಿನ ದಿನಮಾನಗಳಲ್ಲಿ ನೋಡ್ಬೋದು ಜನಗಳ ಒಂದು ಅವರ ಕಷ್ಟಕ್ಕೆ ಯಾವ ಮಟ್ಟಿಗೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇದ್ದಾರೆ ಅಂತ. ಅದರಲ್ಲಿ ನಾವು ಜನಪ್ರತಿನಿಧಿಗಳದೇ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಜನಗಳದ್ದು ಸಾಮಾನ್ಯವಾಗಿ ಹಲವಾರು ತಪ್ಪುಗಳಿದ್ದಾವೆ. ಆದರೆ ಇದೆಲ್ಲದಕ್ಕೂ ವಿರುದ್ಧವಾಗಿದ್ದರು ಮೈಸೂರು ಮಹಾರಾಜರು. ಅಂತಹ ಸಂದರ್ಭದಲ್ಲೂ ಕೂಡ ನಾಡಿನ ಅಭಿವೃದ್ಧಿಗೆ ಅವರು ಕಟಿಬದ್ಧವಾಗಿದ್ದರು. ಇನ್ನೊಂದು ನಾವು ಏನು ಹೇಳ್ತೀವಿ ಅಂದರೆ, ಈ ಜಲಾಶಯ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ಮೈಸೂರು KRS ಜಲಾಶಯ ನಿರ್ಮಾಣ ಆಗೋದಕ್ಕಿಂತ ಮುಂಚೆ, ಮಾರಿಕಣಿವೆ ಜಲಾಶಯ ನಿರ್ಮಾಣ ಆಗೋದಕ್ಕಿಂತ ಮುಂಚೆನೇ ಈ ಜಲಾಶಯ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದು ಇನ್ನೂ ಇತಿಹಾಸ. ಈ ಜಲಾಶಯದ ಮಾದರಿ ತಗೊಂಡೆ ಮಾರಿಕಣಿವೆ ಜಲಾಶಯ ನಿರ್ಮಾಣ ಮಾಡಿದ್ರು ಅಂತೇಳಿ ಇತಿಹಾಸ ಇದೆ. ಈ ಜಲಾಶಯದಿಂದ ಭರ್ತಿಯಾದ ನೀರು ಎಲ್ಲಿಗೆ ಹೋಗುತ್ತಂದ್ರೆ ಸುವರ್ಣಮುಖಿ. ನೋಡ್ತಾ ಇರ್ಬೋದು, ಸಾಕಷ್ಟು ವಿಸ್ತಾರತೆಯಲ್ಲಿ ನೀರಿನ ವಿಸ್ತಾರ ಕಾಣ್ತಾ ಇದೆ. ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿವರೆಗೂ ಹೋಗಿತ್ತೋ ಅಲ್ಲಿವರೆಗೂ ನೀರು ಕಾಣ್ತಾ ಇರುತ್ತೆ ನಮಗೆ. ನೀವು ಆ ಕಡೆ ಮೂಲೆಯಿಂದ ಸುಮಾರು ಈ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಇದು ಸುಮಾರು ಒಂದು 12 ಕಿಲೋಮೀಟ್ರ್ವರೆಗೂ ನಮ್ಮ ಕಣ್ಣಿನ ವಿಸ್ತಾರತೆ, ನೀರಿನ ವಿಸ್ತಾರತೆ ಇದೆಯಲ್ಲ, ಅಲ್ಲಿವರೆಗೂ 12 ಕಿಲೋಮೀಟ್ರ್ ವ್ಯಾಪ್ತಿಯಷ್ಟು ನೀರಿನ ಒಂದು ಸಂಗ್ರಹಣೆ ಸಾಮರ್ಥ್ಯ ಹೊಂದಿದೆ. ಈ ಅಣೆಕಟ್ಟು ಸುಮಾರು 2.4 TMC ನೀರಿನ ಸಂಗ್ರಹಣೆ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಸಾವಿರಾರು ಹೆಕ್ಟೇರ್ ಪ್ರದೇಶಗಳಿಗೆ
ನೀರನ್ನು ಕೃಷಿ ಅಭಿವೃದ್ಧಿಗೆ ನೀರಿನ ಉಳಿತಾಯದಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಿಗೆ ನೀರಿನ ಬವಣೆ ನೀಗಿಸುವಲ್ಲಿ ಈ ಒಂದು ಜಲಾಶಯ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇನ್ನೊಂದು, ಈ ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ಮೈಸೂರಿನ ದಿವಾನರಾಗಿದ್ದವರು ಶೇಷಾದ್ರಿ ಅಯ್ಯರ್ ಅವರು. ನೀವು ಶೇಷಾದ್ರಿ ಅಯ್ಯರ್ ಅವರಾಗಿರ್ಬೋದು, ಮತ್ತೆ ಸರ್ ಮಿರ್ಜಾಯಿ ಇಸ್ಮಾಯಿಲ್ ಅವರಿರ್ಬೋದು, ಅವರು ಬಹಳಷ್ಟು ಅಭಿವೃದ್ಧಿಗೆ ಮನ್ನಣೆ ಕೊಟ್ಟರು. ಅಂದಿನ ದಿವಾನರಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಫೇಮಸ್ ಜನಪ್ರಿಯ ದಿವಾನರು. ಅಭಿವೃದ್ಧಿ ಕಾರ್ಯಗಳಿಗೆ ಮಹಾರಾಜರ ಜೊತೆಗೆ ಜೊತೆಯಾಗಿದ್ದವರು ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಮತ್ತೆ ಶೇಷಾದ್ರಿ ಅಯ್ಯವರು. ಶಿಕ್ಷಣದಲ್ಲಿ ಮತ್ತೆ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ನಮ್ಮ ಕರ್ನಾಟಕದಲ್ಲಿ ತಂದವರು ಅಂದ್ರೆ ದಿವಾನರು. ಅಂತಹ ಒಂದು ಕಾಲದಲ್ಲಿ ಈ ಒಂದು ಅಣೆಕಟ್ಟು ನಿರ್ಮಾಣ ಆಗಿದೆ. ಈ ಅಣೆಕಟ್ಟಿನ ಸಂಪೂರ್ಣ ವಿನ್ಯಾಸ ಮಾಡಿದ್ದು ಬ್ರಿಟಿಷ್ ಇಂಜಿನಿಯರ್ಗಳು. ನೋಡ್ತಿರ್ಬೋದು, ಈ ಕಡೆ ಉದ್ಘಾಟನೆಗೊಂಡ ನಾಮಫಲಕನ ಸಮೇತ ಕಾಣ್ತಾ ಇದೆ. ಕೃಷ್ಣಾ ಬೇಸಿನ್, ಸುವರ್ಣಮುಖಿ ಸಬ್ ಸೀರೀಸ್, ಬೋರನ ಕಣಿವೆ ಸಬ್ ಸೀರೀಸ್, ನಂಬರ್ ಆಫ್ ಟ್ಯಾಂಕ್ಸ್ ಎಬವ್ 375. ಅಂದರೆ 375 ಅಂದರೆ ಈ ಬೋರನ ಕಣಿವೆ ಜಲಾಶಯ ತುಂಬಬೇಕು ಅಂದರೆ ಸುಮಾರು 375 ಕೆರೆಗಳು ಭರ್ತಿಯಾಗಿ ಅದಾದ ನಂತರ ಈ ಒಂದು ಜಲಾಶಯಕ್ಕೆ ನೀರು ಬರೋದು. ಅವೆಲ್ಲ ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಟೂರು ಆ ಭಾಗದಾಗ ಎಲ್ಲ ಕೆರೆಗಳು ತುಂಬಿದ ನಂತರವೇ ಈ ಜಲಾಶಯಕ್ಕೆ ನೀರು ಬರೋದು. ಶಿರಾಯಿಂದ ಭಾಳಷ್ಟು ಹತ್ರ ಇರುತ್ತೆ ಈ ಜಾಗ. ಒಂದು ದಿನದ ಮಟ್ಟಿಗೆ ನೀವೇನಾದರೂ ವೀಕೆಂಡಲ್ಲಿ ಇಲ್ಲಿಗೆ ಬಂದು ಎಂಜಾಯ್ ಮಾಡೋಕ್ಕೆ, ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಈ ಒಂದು ಬೋರನ ಕಣಿವೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ತೀನಿ. ಉಳಿಯಾರಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಶಿರಾಯಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಮತ್ತು ತುಮಕೂರು ಈ ಕಡೆಯಿಂದ ಬಂದಾಗ ಸುಮಾರು ಒಂದು 70 ಕಿಲೋಮೀಟ್ರ್ ಆಗುತ್ತೆ. ಭಾಳಷ್ಟು ಚೆನ್ನಾಗಿದೆ. ನೀವು ವೀಕೆಂಡಲ್ಲಿ ನಿಮ್ಮ ಮಕ್ಕಳ ಜೊತೆ, ಸ್ಟೂಡೆಂಟ್ಸ್ ಎಲ್ಲರೂ, ಸ್ನೇಹಿತರು ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೀವೇನಾದರೂ ವೀಕೆಂಡಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇದು ಒಂದು ಧಾರ್ಮಿಕ ಸ್ಥಳವಾಗಿ, ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವಾಗಿ ಬದಲಾಗಿದೆ. ಭಾಳಷ್ಟು ತುಂಬ ಚೆನ್ನಾಗಿದೆ. ಇನ್ನೊಂದು, ಈ ಕಡೆ ಒಂದು ಹೊಸ್ದಾಗಿ ದೇವಸ್ಥಾನ ಸಮೇತ ಮಾಡ್ತಿದ್ದಾರೆ, ಕಣಿವೆ ಶಂಕರ ಅಂದ್ಬಿಟ್ಟು. ಭಾಳಷ್ಟು ವಿಶೇಷವಾಗಿ, ಭಾಳಷ್ಟು ಅದ್ಧೂರಿಯಾಗಿ ಒಂದು ಫೆಬ್ರವರಿ 14ಕ್ಕೆ ಕಾರ್ಯಕ್ರಮ ಇದೆ. ಅವಾಗಾದರೂ ನೀವು ಬಂದು ಈ ಒಂದು ಪ್ರಕೃತಿಯ ಒಂದು ಸಾಯಿಬಾಬಾನ ಆಶೀರ್ವಾದ ಕೃಪೆಗೆ ನೀವು ಪಾತ್ರರಾಗ್ಬೋದು. ಈ ಕಡೆಯಿಂದ ಇನ್ನು ಮುಂದೆ ತುಂಬ ಚೆನ್ನಾಗಿದೆ ಪಾರ್ಕ್ ಎಲ್ಲ. ನೀವು ಅಲ್ಲೆಲ್ಲ ರಾಜ್ಕುಮಾರ್ ಅವರಾಗಿರ್ಬೋದು, ಆ ಥರ ಒಳ್ಳೊಳ್ಳೆ ನಟರದ್ದು ಎಲ್ಲ ಒಂದು ಸ್ಟ್ಯಾಚು ಇದೆ. ಕಡಿಮೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ಒಂದು ಸಾಯಿಬಾಬಾ ಮಂದಿರ ಇದೆ. ಭಾಳಷ್ಟು ತುಂಬ ಚೆನ್ನಾಗಿ ಸಾಯಿಬಾಬಾ ಅವರು ಬಂದಿದ್ದರು. ಇಲ್ಲಿ ಗುರುಸ್ಥಾನ ಇದೆ ಸಾಯಿಬಾಬಾ ಅವ್ರದ್ದು, ಅಲ್ಲಿ ಇವರು ಉಳ್ಕೊಂಡಿದ್ರು ಅಂತ ಹೇಳಿದೆ. ಇಲ್ಲಿ ಸಾಯಿಬಾಬಾರು ಬಂದು ಅಡುಗೆ ಎಲ್ಲ ಮಾಡಿದರು. ಭಕ್ತಾದಿಗಳಿಗೆಲ್ಲ ಊಟದ ಪ್ರಸಾದ ಮಾಡ್ತಿದ್ದ ಸ್ಥಳ ಇದು. ಭಾಳಷ್ಟು ಸುಂದರವಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಯಿಬಾಬಾ ಅವ್ರದ್ದು ಮೂರ್ತಿ ಎಲ್ಲ ಇದೆ. ಇಲ್ಲಿ ಪ್ರಸಾದ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಕೊಡ್ತಾಯಿದ್ರು. ಪ್ರಸಾದ ವಿನಿಯೋಗ ಮಾಡ್ತಿದ್ದ ಸ್ಥಳ ಇದು. ಇಲ್ಲಿನ ಸಾಯಿಬಾಬಾ ಮಂದಿರ ಭಾಳಷ್ಟು ಪ್ರಶಾಂತವಾಗಿ, ಭಾಳಷ್ಟು ಸುಂದರವಾಗಿದೆ. ನೀವು ಈ ಕಡೆ ನೋಡ್ಬೋದು, ಎಲ್ಲ ಪಾರ್ಕ್ ಮಾಡಿದ್ದಾರೆ. ಭಾಳಷ್ಟು ಮಕ್ಕಳಿಗೆ ಬಂದವರಿಗೆ ಆಟ ಆಡೋದಕ್ಕೆ ಭಾಳಷ್ಟು ಆಕರ್ಷಕವಾಗಿದೆ. ಇಲ್ಲಿ ಒಂದು ಗುರುಸ್ಥಾನ ಅಂತ ಇದೆ. ಇಲ್ಲಿ ಸಾಯಿಬಾಬಾ ಅವರು ಬಂದಾಗ ಇಲ್ಲಿ ಪ್ರವಚನ ನೀಡ್ತಿದ್ರು. ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಿದ್ದ ಸ್ಥಳ ಈ ಒಂದು ಗುರುಸ್ಥಾನ ಅಂತ. ನೋಡಿರ್ಬೋದು, ಬೇವಿನ ಗಿಡ ಮತ್ತು ಹಳ್ಳಿ ಮರ ಎರಡೂ ಸಮೇತ ಒಂದೇ ಗಿಡದಲ್ಲಿ ಬೆಳೆದಿದೆ. ಆ ಥರದ ಒಂದು ವಿಶೇಷತೆ ಇದೆ ಈ ಒಂದು ಗುರುಸ್ಥಾನ. ನೋಡ್ತಾ ಇರ್ಬೋದು, ಇದು ಸಾಯಿಬಾಬಾ ಮಂದಿರ. ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಅಷ್ಟೊಂದು ಜನ ಯಾರು ಬಂದಿಲ್ಲ. ಸಾಮಾನ್ಯವಾಗಿ ಗುರುವಾರ ಇಲ್ಲಿ ಭಾಳಷ್ಟು ಜನ ಬರ್ತಾರೆ ಅಂತ ಹೇಳಿದ್ರು. ಭಾಳಷ್ಟು ತುಂಬ ಶಾಂತವಾಗಿದೆ ಈ ಜಾಗ. ಬಂದಾಗ ಒಂಥರ ಏನೋ ಮನಸ್ಸಿಗೆ ಭಾಳಷ್ಟು ಸಮಾಧಾನ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಧ್ಯಾನ ಮಾಡೋದಕ್ಕೆ ಇಲ್ಲಿ ಭಕ್ತಾದಿಗಳೆಲ್ಲ ಬಂದಾಗ ಇಲ್ಲಿ ವಿಶೇಷವಾದ ಪೂಜಾ ಕಾರ್ಯಗಳು ನಡೀತಿರ್ತವೆ. ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಆ ಥರ ಪಂಚಾಮೃತ ಅಭಿಷೇಕ ಅವೆಲ್ಲ ನಡೀತಾ ಇರ್ತವೆ ಸಾಮಾನ್ಯವಾಗಿ. ಗುರುವಾರ ಭಾಳಷ್ಟು ವಿಶೇಷತೆ ಇದೆ ಈ ಒಂದು ಮಂದಿರದ್ದು. ಈ ಕಡೆ ನೀವು ದೇವಸ್ಥಾನದ ಬಲಭಾಗದಲ್ಲಿ ನೋಡ್ಬೋದು, ಎಲ್ಲ ಕಲ್ಯಾಣ ಮಂಟಪ ಇದೆ. ಇಲ್ಲೇ ಸರ್ವೇ ಸಾಮಾನ್ಯವಾಗಿ ಎಲ್ಲ ಮದುವೆಗಳು ನಡೀತಾ ಇರ್ತವೆ. ಈಗ ಒಂದು ಸ್ವಲ್ಪ ಅನ್ಸೀಸನ್ ಇರೋದ್ರಿಂದ ಮದುವೆಗಳು ಯಾವ ನಡೀತಾ ಇಲ್ಲ. ಭಾಳಷ್ಟು ಒಂಥರ ಇಲ್ಲಿಗೆ ಬಂದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗಿದೆ. ಅಷ್ಟು ತುಂಬ ಚೆನ್ನಾಗಿ ದೇವಸ್ಥಾನದವ್ರು ಮೇಂಟೈನ್ ಮಾಡಿದ್ದಾರೆ. ಸಾಕಷ್ಟು ಜನ ಬರ್ತಾ ಇರ್ತಾರೆ ವೀಕೆಂಡಲ್ಲಿ, ಶನಿವಾರ, ಭಾನುವಾರ ಮತ್ತು ಗುರುವಾರ. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಬರ್ತಾ ಇರ್ತಾರೆ. ನೀವು ನೋಡೋದು ಇಲ್ಲೆಲ್ಲ ಕಾಂಪೌಂಡ್ ಥರ ಮಾಡಿದ್ದಾರೆ. ಭಾಳಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂಥರ ಈ ಕಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ. ಆ ಥರದ ಕಲ್ಲಿನಲ್ಲಿ ಒಂಥರ ಅಟ್ರಾಕ್ಟಿವ್ ಆಗಿದೆ ಕಾಂಪೌಂಡು. ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಸ್ನೇಹಿತರೆ, ಇಷ್ಟು ನನಗೆ ತಿಳಿದಿರತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಇಲ್ಲಿ ಬಂದಾಗ ಒಂದು ಗಮನಿಸಿದ್ದು, ನೀವು ನಾಮಫಲಕದಲ್ಲಿ ಪಕ್ಕದಲ್ಲಿ ನೋಡ್ಬೋದು, ಇಲ್ಲೆಲ್ಲ ಹೆಸರು ಬರೆದಿದ್ದಾರೆ. ಬಂದರು ಎಲ್ಲ ನೀವು ಆ ಕಡೆ ಗುಡ್ಡ ಇದೆಯಲ್ಲ ಅಲ್ಲಿಗೆ ಸಮೇತನೂ ಹತ್ತಿ ಹೋಗ್ಬಿಟ್ಟು ಅಲ್ಲೆಲ್ಲ ಹೆಸರುಗಳು ಬರೆದಿದ್ದಾರೆ. ಇದು ಬಂದವರು ಈ ಥರದ ಕೆಲಸನ ಮಾಡಬಾರ್ದು. ಈ ಥರದ ಅತ್ಯಮೂಲ್ಯ ಸ್ಮಾರಕಗಳನ್ನು ಪ್ರವಾಸಿ ತಾಣವಾಗಿ ಬದಲಾಗಿದೆ. ಇಂಥ ಸ್ಥಳದಲ್ಲೂ ಕೂಡ ನೀವು ಇಂಥ ಕೆಲಸ ಮಾಡೋದನ್ನು ಬಿಡಬೇಕು. ಒಂದು ಸುರಕ್ಷಿತ ಪ್ರದೇಶವಾಗಿ ನಾವು ಇದನ್ನ ಉಳಿಸ್ತಕ್ಕಂಥ ಕಾರ್ಯ ಮಾಡಬೇಕು.